ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ ಎಲ್ಲಾ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಯುಗಾದಿ ಎಂಬ ಪದವು ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಬಂದಿದೆ. ಇದರ ಅರ್ಥ ಹೊಸ ಯುಗದ ಆರಂಭ ಎಂದು ಹೇಳಬಹುದು. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನ ಹೊಸ ವರ್ಷ ಆರಂಭವಾಗುತ್ತದೆ. ಆದ್ದರಿಂದ ಈ ದಿನವನ್ನು ಯುಗಾದಿಯಾಗಿ ಆಚರಿಸಲಾಗುತ್ತದೆ. ಈ ಹಬ್ಬವು ಹೊಸ ಆರಂಭ, ಹೊಸ ಆಶಯಗಳು ಮತ್ತು ಹೊಸ ಅವಕಾಶಗಳನ್ನು ಸೂಚಿಸುತ್ತದೆ. ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವರು ವಿಶ್ವ ಸೃಷ್ಟಿಯನ್ನು ಆರಂಭಿಸಿದರು ಎಂದು ನಂಬಲಾಗುತ್ತದೆ. ಆದ್ದರಿಂದ ಯುಗಾದಿ ದಿನವನ್ನು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಜನರು ಈ ದಿನವನ್ನು ಹೊಸ ಕೆಲಸಗಳು, ಹೊಸ ಯೋಜನೆಗಳು ಮತ್ತು ಶುಭ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತಾರೆ. ಯುಗಾದಿ ದಿನ ಬೆಳಗ್ಗೆ ಜನರು ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಮನೆಗಳನ್ನು ಸ್ವಚ್ಛಗೊಳಿಸಿ ಸುಂದರ ರಂಗೋಲಿ ಹಾಕುತ್ತಾರೆ. ಮನೆ ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣ ಕಟ್ಟುತ್ತಾರೆ. ಇದು ಶುಭ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಈ ದಿನ ಬೇವು ಬೆಲ್ಲ ತಿನ್ನುವ ಸಂಪ್ರದಾಯ ಬಹಳ ಮುಖ್ಯವಾಗಿದೆ. ಬೇವು ಕಹಿತನವನ್ನು ಮತ್ತು ಬೆಲ್ಲ ಸಿಹಿತನವನ್ನು ಸೂಚಿಸುತ್ತದೆ. ಇದರಿಂದ ಜೀವನದಲ್ಲಿ ಸಂತೋಷ, ದುಃಖ, ಕಷ್ಟ ಮತ್ತು ಯಶಸ್ಸು ಎಲ್ಲವೂ ಬರುತ್ತವೆ ಎಂಬ ಪಾಠವನ್ನು ಈ ಸಂಪ್ರದಾಯ ನೀಡುತ್ತದೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಪಂಡಿತರು ಪಂಚಾಂಗ ಶ್ರವಣ ಮಾಡಿಸಿ ಹೊಸ ವರ್ಷದ ಭವಿಷ್ಯ, ಗ್ರಹಗಳ ಸ್ಥಿತಿ ಮತ್ತು ವರ್ಷದ ಫಲಗಳನ್ನು ವಿವರಿಸುತ್ತಾರೆ. ಜನರು ದೇವರ ಆಶೀರ್ವಾದ ಪಡೆದು ಹೊಸ ವರ್ಷವನ್ನು ಸಂತೋಷದಿಂದ ಸ್ವಾಗತಿಸುತ್ತಾರೆ. ಒಟ್ಟಾರೆ ಯುಗಾದಿ ಹಬ್ಬವು ಹೊಸ ವರ್ಷವನ್ನು ಸ್ವಾಗತಿಸುವ ಹಬ್ಬವಾಗಿದ್ದು, ಸಂತೋಷ, ಒಗ್ಗಟ್ಟು ಮತ್ತು ಹೊಸ ಆಶಯಗಳ ಸಂದೇಶವನ್ನು ನೀಡುತ್ತದೆ.